ಇಡೀ ದೇಶದಲ್ಲಿ ಯಾರೂ ಕೂಡ ಮಾಡಿಲ್ಲ, ಮಾಡೋಕ್ಕೂ ಆಗಲ್ಲ. ಸೊ ಇದರಲ್ಲಿ ಯಾವುದೂ ತೊಂದರೆನೂ ಇಲ್ಲ. ಇವತ್ತು ನಾವೆಲ್ಲ ಬೇಕಾದಷ್ಟು ನೋಡಿ, ನನ್ನ ಕ್ಷೇತ್ರನೇ ಉದಾಹರಣೆ ತಗೊಳ್ಳಿ. ಇವತ್ತು ನಾನು 600 700 ಕೋಟಿ ರೂಪಾಯಿ ಇವತ್ತು ನಾನು 2 ವರ್ಷದಲ್ಲಿ, ಇನ್ನೂ 2 ವರ್ಷ ತುಂಬಿಲ್ಲ, ನನ್ನ ಕ್ಷೇತ್ರದಲ್ಲಿ ಕೆಲಸ ಕಾರ್ಯ ನಡೀತಾ ಇದೆ. ನಾನು ಬೇಕಾದ್ರೆ ನೀವು ಹೇಳಿದ್ರೆ ಬೇಕಾದ್ರೆ ಅಂಕಿಅಂಶನ ಬೇಕಾದ್ರೆ ಹೇಳ್ಕೊಂಡು ಬರ್ತೀನಿ. ಬೇಕಾದ್ರೆ 600 ಕೋಟಿ 700 ಕೋಟಿ ನಾನೇ ಬೇಕಾದ್ರೆ ನಿಮಗೆ ಅಂಕಿಅಂಶನ ನಾವೇ ನಿಮಗೆಲ್ಲ ಕೊಡ್ತೀವಿ. ನಾನು ಎಲ್ಲ ಕ್ಷೇತ್ರಕ್ಕೂ ಅನುದಾನ ಕೊಟ್ಟಿದ್ದಾರೆ, ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಗ್ಯಾರಂಟಿಗೂ ನಮ್ಮ ಅಭಿವೃದ್ಧಿ ಕೆಲಸಕ್ಕೂ ಏನೂ ಸಂಬಂಧ ಇಲ್ಲ. ಸರ್ಕಾರ ಸಮಾನವಾಗಿ ಎಲ್ರಿಗೂ ಕೂಡ ಗ್ಯಾರಂಟಿ ಮತ್ತು ಅಭಿವೃದ್ಧಿ ಎರಡೂ ಕೂಡ ಸಮಾನವಾಗಿ ತಗೊಂಡು ಹೋಗ್ತಾ ಇದೆ. ಹಿಂದೆ ಮುಂದೆ ಆಗ್ಬೋದು, ಕಷ್ಟ ಇರ್ಬೋದು ಸರ್ಕಾರಕ್ಕೆ, ಆದರೆ ಯಾವುದೇ ರೀತಿಯಲ್ಲಿ ಯಾರಿಗೂ ತೊಂದರೆನೂ ಮಾಡಿಲ್ಲ, ಅಭಿವೃದ್ಧಿಗೂ ತೊಂದರೆ ಮಾಡಿಲ್ಲ, ಗ್ಯಾರಂಟಿಗೂ ತೊಂದರೆ ಮಾಡಿಲ್ಲ. ಕಷ್ಟ ಇದೆ ನಡೆಸಬೇಕಾದ್ರೆ. ಸರ್ಕಾರ ಇವತ್ತು ಏನು ಘೋಷಣೆ ಮಾಡಿದೆ, ಏನು 5 ಗ್ಯಾರಂಟಿ ಅನುಷ್ಠಾನ ಮಾಡಿ ಮನೆ ಬಾಗಿಲಿಗೆ ಎಲ್ರಿಗೂ ಪ್ರತಿಯೊಬ್ಬರು ಇಡೀ ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ. ಇದು ಬರೀ ಕಾಂಗ್ರೆಸ್ ಕಾರ್ಯಕ್ರಮ ಅಲ್ಲ, ಇಡೀ ರಾಜ್ಯದ ಕಾರ್ಯಕ್ರಮ ಇದು. ಎಲ್ರಿಗೂ ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಎಲ್ರಿಗೂ ಕೊಡ್ತಾ ಇರುವಂಥ ಒಂದು ಕಾರ್ಯಕ್ರಮ ಇದು. ಇದರಲ್ಲಿ ಬಿ ಜೆ ಪಿಯವರು ತೊಗೊಳ್ತಾ ಇಲ್ವಾ, ದಳದವ್ರು ತೊಗೊಳ್ತಾ ಇಲ್ವಾ? ಇದರಲ್ಲಿ ಜಾತಿ ಭೇದನೇ ಇಲ್ಲ, ಯಾವುದು ಸಮುದಾಯ ವರ್ಗನೇ ಇಲ್ಲ. ಇದರಲ್ಲಿ ಎಲ್ಲರೂ ತೊಗೋತಾ ಇದ್ದಾರೆ. ಇವತ್ತು ಕೋಟಿ ಕೋಟಿ ಜನ ಎಲ್ಲರೂ ವಿದ್ಯುತ್ ಇದನ್ನು ಗ್ಯಾರಂಟಿಯೂ ತೊಗೊಳ್ತಾ ಇದ್ದಾರೆ. ಶಕ್ತಿ ಯೋಜನೆಗಳು ಪ್ರಯೋಜನ ಪಡ್ಕೊಳ್ತಾರೆ. ಅನ್ನಭಾಗ್ಯದಲ್ಲೂ ಪಡೀತಾ ಇದ್ದಾರೆ. ಗೃಹಲಕ್ಷ್ಮಿಗಳು ತೊಗೊಳ್ತಾರೆ, ಎಲ್ಲದಕ್ಕೂ ತೊಗೊಳ್ತಾ ಇದ್ದಾರೆ. ನಮ್ಮಲ್ಲಿ ಗೊಂದ ಇಲ್ವಲ್ಲ, ಉಚ್ಚಾಟನೆ ಏನೂ ಇಲ್ವಲ್ಲ. ನಮ್ಮಲ್ಲೇನು ಹನಿ ಟ್ರಾಪು ಏನೂ ಇಲ್ವಲ್ಲ. ಹನಿ ಟ್ರಾಪ್ ನಡೀತಾ ಇರೋದು ಎಲ್ಲಿ? ಹನಿ ಟ್ರಾಪ್ ಕೇಳ್ತಾ ಇರೋದು ಯಾರು? ಅಲ್ಲಲ್ಲ, ಹನಿ ಯಾರು ಇಷ್ಟಪಡ್ತಾರೋ ಅಲ್ಲಿ ಟ್ರ್ಯಾಪ್ ಆಗಲೇಬೇಕಲ್ಲ. ಹನಿಗೆ ಇಷ್ಟಪಟ್ಟಿರ್ಬೇಕು, ಟ್ಯಾಪ್ ಆಗಿರ್ಬೋದು, ಗೊತ್ತಿಲ್ಲ ನನಗೆ. ಯಾರು ಹನಿ ಟ್ರಾಪ್ ಇಷ್ಟಪಡ್ತಾರೋ ಅವ್ರು ಹನಿ ಟ್ರಾಪ್ ಆಗ್ತಾರೆ. ವಕ್ಫ್ ಅನ್ನೋದು ಒಂದು ಪರಿಕಲ್ಪನೆ. ಇದು ಒಂದು ಸಮುದಾಯದ ಏಳಿಗೆಗೋಸ್ಕರ, ಒಂದು ಸಮುದಾಯದ ಉದ್ಧಾರಕ್ಕೋಸ್ಕರ, ಒಂದು ಸಮುದಾಯದ ಅಭಿವೃದ್ಧಿಗೋಸ್ಕರ ದಾನ ಮಾಡಿರುವಂಥ ಜಮೀನುಗಳಿದು. ಇದು ಯಾವ ಸರ್ಕಾರದ ಸೊತ್ತು ಅಲ್ಲ, ಇದು ಯಾರ್ದು ಸೊತ್ತೂ ಅಲ್ಲ. ಇದು ಸ್ವಂತ ಒಂದು ಸಮುದಾಯ, ಒಂದು ವರ್ಗವನ್ನು ಏಳಿಗೆಗೋಸ್ಕರ ಬೆವರು ಸುರಿಸಿ ದಾನ ಮಾಡಿದಂಥ ಒಂದು ಸೊತ್ತು ಇವು. ಸೊ ಇದಕ್ಕೆ ಒಂದು ಕೋಮಿಗೆ, ಒಂದು ಸಮುದಾಯಕ್ಕೆ ಗುರಿಯಾಗಿಟ್ಟು ಆ ಸಮುದಾಯದ ಆಸ್ತಿಯನ್ನು ಇವರೆಲ್ಲರೂ ಕೂಡ ಪಡೀಲಿಕ್ಕೆ ಮಾಡ್ತಿರುವಂಥ ಒಂದು ದೊಡ್ಡ ಸಂಚಿದು. ಈಗ ಮಠಾಧೀಶರು ಲಿಂಗಾಯತ ಸಮುದಾಯದ್ದು ಬೇಕಾದಷ್ಟು ಆಸ್ತಿ ಇದೆ, ಒಕ್ಕಲಿಗರ ಸಮುದಾಯದ್ದು ಬೇಕಾದಷ್ಟು ಆಸ್ತಿ ಇದೆ, ದೇವಸ್ಥಾನಗಳದ್ದು ಬೇಕಾದಷ್ಟು ಆಸ್ತಿ, ಮುಜರಾಯಿ ದೇವಸ್ಥಾನಗಳದ್ದು ಬೇಕಾದಷ್ಟು ಆಸ್ತಿ ಇದೆ. ಹೀಗೆ ಎಲ್ಲ ವರ್ಗದ, ಎಲ್ಲ ಸಮುದಾಯದ ಇದು ಸಮಾಜದಲ್ಲಿ ವಾಡಿಕೆಯಾಗಿ ಬಂದಿರತಕ್ಕಂಥ ಒಂದು ಇತಿಹಾಸ ಇದು. ನೀವು ಇತಿಹಾಸ ತೆಗೀರಿ, ನೀವು ಯಾವುದೋ ಒಂದೇ ಒಂದು ಕೋಮಿಗೆ, ಒಂದೇ ಒಂದು ಸಮುದಾಯಕ್ಕೆ ಗುರಿ ಇಟ್ಟು ನೀವೆಲ್ಲರೂ ಕೂಡ ನಮಗೆ ಮತ ಹಾಕಲ್ಲ, ಇವರಿಗೆ ತುಳಿಬೇಕು, ಇವರಿಗೆ ಹಿನ್ನೆಲೆ ಮಾಡಬೇಕಂಥೇಳಿ ನೀವೆಲ್ಲರೂ ಕೂಡ ಮಾಡ್ತಾರಂಥ ಭಾಳ ದೊಡ್ಡ ಸಂಚು ಇದು. ಇದರಲ್ಲಿ ತಾವು ಯಾವುದೇ ಕಾರಣಕ್ಕಾಗಲಿ ನೀವು ಇದರಲ್ಲಿ ತಾವೆಲ್ಲರೂ ಕೂಡ ಏನು ಹೇಳ್ತೀವಿ, ತಾವು ಸಕ್ಸಸ್ ಆಗಲ್ಲ. ನೀವೆಲ್ಲರೂ ಕೂಡ ನೀವು ಬಿಲ್ ಮಾಡಿದ್ರೂ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಅಪೀಲ್ಗೆ ಹೋಗೋಸ್ಕರವಾಗಿ ಎಲ್ಲ ಸಿದ್ಧತೆ ಕೂಡ ಎಲ್ಲ ಸಮುದಾಯದ ಮುಖಂಡಗಳು, ನಾಯಕರುಗಳು ಎಲ್ಲರೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ನ್ಯಾಯಾಲಯದಲ್ಲಿ ನ್ಯಾಯ ದೊರಕುತ್ತೆ ಅಂತ ಒಂದು ಆಶಾಭಾವನೆ ಇಟ್ಕೊಂಡಿದ್ದೀವಿ. ಸರ್, ಏನು ಟಾರ್ಗೆಟ್ ಮಾಡ್ತಿದ್ದಾರೆ ಸರ್ ಒಂದು ಸಮುದಾಯವನ್ನು? ನೋಡಿ, ಮೊದಲಿಂದ ಅವ್ರು ಏನು ಬಿ ಜೆ ಪಿ ಏನೇನು ಮಾಡ್ತಾರೆ, ನಮಗೆ ಮಾಡ್ತಾ ಇರೋದು, ನಮಗೆ ಕೊಡ್ತಾ ಇರೋದು ಕೊಡುಗೆ ಏನು ಈ ದೇಶದಲ್ಲಿ? ಬಿ ಜೆ ಪಿಯವರು RSSನ ನಮ್ಗೆ ಕೊಡ್ತಾ ಇರೋ ಕೊಡುಗೆ ಏನು? ನಮಗೆ ಇಂಥ ಒಂದು ಸಮಾಜಕ್ಕೆ ತುಳಿಬೇಕು, ಅವರು ನಮ್ಗೆ ಬೇಕಾಗಿಲ್ಲ, ಅವ್ರು ನಮಗೆ ಓಟ್ ಹಾಕಲ್ಲ ಅಂತ ಹೇಳೇನೆ ಅವರು ಮೊದಲಿಂದನೂ ಏನು ದೇವ್ರು ಹುಡ್ಕೊಂಡೋಗಿ ಮಸೀದಿ ಹೋಗಿ ಹೊಡೆದ್ಬಿಟ್ರೆ ಅದು ಅಲ್ಲಿ ಹೋಗಿ ಶಿವನ ಹುಡುಕೋದಾ? ಇದಾದರೆ ನೀವು ಮಾಡ್ತಾ ಇರೋದು. ಒಬ್ಬನಿಗೆ ಒಂದು ಕೋಮಿಗೆ ಹಾಕಿ ಎಲ್ಲೋ ಜಗಳ ಸೃಷ್ಟಿ ಮಾಡುವಂಥದ್ದು, ಗಲಭೆ ಸೃಷ್ಟಿ ಮಾಡುವಂಥದ್ದು, ಅಶಾಂತಿ ಮೂಡಿಸುವಂಥದ್ದು ನೀವು ಮಾಡ್ತಾರೆ ಕೆಲಸ. ಇನ್ನೇನು ಮಾಡ್ತಾ ಇರೋದೇನು? ನೀವು ಏನು ದೇಶಕ್ಕೋಸ್ಕರ ಅಭಿವೃದ್ಧಿ ತಾವೇನಾದ್ರು ಒಂದು ಕಲ್ಪನೆ, ಒಂದು ಆಲೋಚನೆ, ಒಂದು ಏನಾದರೂ ಅವೇನು ಇಟ್ಕೊಂಡು ಏನೋ ಮಾಡ್ತಾಯಿದ್ದೀರಾ? ನೀವು ಏನು ಮಾಡ್ತಾಯಿಲ್ಲ ಅದನ್ನೆಲ್ಲ. ನಿಮಗೇನು ಒಂದು ರಾಮನ ಹೆಸರಲ್ಲಿ ನಿಮಗೆ ಮತ ಬೇಕಷ್ಟೆ. ನಾವು ರಾಮನ್ನು ಪೂಜೆ ಮಾಡ್ತೀವಿ, ರಹೀಮನ್ನು ಪೂಜೆ ಮಾಡ್ತೀವಿ. ರಾಮ ರಹೀಮ ಎಲ್ಲ ಒಂದೇ ಅನ್ನೋ ಭಾವನೆ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇರೋದಂತ ನಾವೆಲ್ಲರೂ ಕೂಡ. ನಿಮ್ಮಲ್ಲೇನು ಇಲ್ಲ, ನಿಮ್ಮಲ್ಲಿ ದ್ವೇಷ, ಅಸೂಯೆ
ಇದನ್ನೇ ತಾವೆಲ್ಲರೂ ಕೂಡ ಮುಂದೆ ಇಟ್ಟು ರಾಮನ ಹೆಸರು ಹೇಳ್ಕೊಂಡು ತಾವೆಲ್ಲರೂ ಕೂಡ ದೇವ್ರ ಹೆಸರು ಹೇಳ್ಕೊಂಡು ತಾವೆಲ್ಲರೂ ಕೂಡ ರಾಜಕಾರಣವನ್ನು ಮಾಡ್ತಾಯಿದ್ದೀವಿ. ಇದರಿಂದ ಪ್ರಯೋಜನ ಇಲ್ಲ. ಇದು ದೇಶಕ್ಕೂ ಹಾನಿ, ಸಮಾಜಕ್ಕೂ ಹಾನಿ, ಎಲ್ಲ ವರ್ಗಕ್ಕೂ ಹಾನಿ ಇದೆ. ಮುಸ್ಲಿಂ ಸಮುದಾಯದ ಬಗ್ಗೆ ಯಾವ ಥರ ಹೋರಾಟ ರೂಪುರೇಷೆ ಮಾಡುತ್ತೆ ಅಂದರೆ ಸಾಕಷ್ಟು ನೋಡಿ, ಈಗಾಗಲೇ ಎಲ್ಲರೂ ಕೂಡ ಬೀದಿಗಳಿಗೆ ನಾವೆಲ್ಲರೂ ಕೂಡ ಹೋರಾಟ, ಇದು ನೋಡಿ, ಇದು ಸಮಾಜದ ಅತಿ ಸೂಕ್ಷ್ಮವಾದಂಥ ಒಂದು ವಿಷಯ. ಇದು ವಕ್ಫ್ ಅನ್ನೋದು ನಮ್ಮಲ್ಲಿ ಕೋಟ್ಯಾಂತರ ರೂಪಾಯಿದು ಸಾವಿರಾರು ಲಕ್ಷಾಂತರ ಎಕರೆ ಜಮೀನಿದೆ. ಇದರಿಂದ ಏಳಿಗೆ ಎಲ್ಲ ನಮ್ಮ ಮಸೀದಿಗಳಾಗಲಿ, ಮದ್ರಸೆಗಳಾಗಲಿ, ಕಬ್ರಸ್ತಾನ್ ಆಗಲಿ, ನಾವೆಲ್ಲಿ ಹೋಗಿ ಶಾಶ್ವತವಾಗಿ ನಾವು ವಿಶ್ರಾಂತಿ ಪಡಿತೀವೋ ಅದು ಕೂಡ ವಕ್ಫ್ ಬೋರ್ಡ್ ಇದೆ. ವಕ್ಫ್ದ ದರ್ಗಾಗಳಿದೆ, ಮಸೀದಿಗಳಿದೆ. ನಮ್ಮ ಅಸ್ತಿತ್ವನ ನಾವೆಲ್ಲ ಕಳ್ಕೊಳ್ತಾ ಇದ್ದೀವಿ. ಎಲ್ಲ ಕಳ್ಕೊಳ್ಳುವಂಥ ಒಂದು ವಿಷಯ ಇದು. ಇದೇನು ಸಾಧಾರಣದ ವಿಷಯ ಅಲ್ಲ. ಅದಕ್ಕೋಸ್ಕರ ಹೋರಾಟ ಮಾಡ್ತಿದ್ದು ಅಷ್ಟೇ. ಇದನ್ನು ಗೌರ್ಮೆಂಟ್ ಆಸ್ತಿನ? ಇದು ಗೌರ್ಮೆಂಟ್ ಆಸ್ತಿ ಅಲ್ಲ. ಇದು ಸ್ವಂತ ಸಮುದಾಯದ ಜನರು ದಾನ ಮಾಡಿ ಒಂದು ಸಮುದಾಯದ ಏಳಿಗೆಗೋಸ್ಕರ ಕೊಟ್ಟಂಥ ಬೆವರಿನ ಹನಿಯ ಆಸ್ತಿ ಇದು, ಬೇರೆ ಏನಲ್ಲ ಇದು. ಸೊ ಇದಕ್ಕೆ ಯಾಕೆ ನೀವೆಲ್ಲ ಗುರಿ ಮಾಡ್ಕೊಳ್ತಾ ಇದ್ದೀರಿ? ಎಲ್ಲ ಮುಟ್ಕೊಂಡು ಹಾಕ್ಕೊಳ್ಳಿ ನೀವೆಲ್ಲರೂ, ಎಲ್ಲ ಸಮುದಾಯದು ಮಾಡ್ಕೊಬಿಡಿ. ಯಾಕೆ ಒಂದೇ ಸಮುದಾಯ ನನಗೆ ಗುರಿ ಮಾಡಿಕೊಡ್ತೀರಿ ನೀವೆಲ್ಲರೂ? ನಮ್ಮದಿಷ್ಟೇ, ನಾವು ಶಾಂತಿ ಪ್ರಿಯರು. ಈ ದೇಶ ಎಲ್ಲರ ದೇಶ ಇದು, ಎಲ್ಲ ವರ್ಗದ ದೇಶ ಇದು. ಎಲ್ಲರೂ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಮೊದಲಿಗರ ಸಮುದಾಯ ಯಾವುದು ಅಂದರೆ ಅದು ಮುಸಲ್ಮಾನರದ್ದು. ನೀವು ಗೇಟ್ ವೇ ಆಫ್ ಇಂಡಿಯಾದಲ್ಲಿ ಹೆಸರು ನೋಡಿದ್ರೂ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಜನ ಇದಕ್ಕೆ ತ್ಯಾಗ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇವತ್ತು ನೀವೆಲ್ಲ ಇದನ್ನೆಲ್ಲ ಸೃಷ್ಟಿ ಮಾಡಿ ಅಶಾಂತಿ ಮೂಡಿಸುವಂಥದ್ದು, ಮತ್ತೊಂದು ಮಾಡುವಂಥದ್ದು, ಇದು ಶೋಭೆ ತರುವಂಥ ಕೆಲಸ ಅಲ್ಲ. ಇದು ನಮ್ಮ ದೇಶಕ್ಕೆ ಬೇಕಾಗಿಲ್ಲ ಇದೆಲ್ಲನೂ ಕೂಡ. ಇನ್ನು ಬೆಲೆ ಏರಿಕೆ ಬಗ್ಗೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಬಿಜೆಪಿ ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ನೋಡಿ, ಬೆಲೆ ಏರಿಕೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಮಾಡಿಲ್ಲ. ಬೆಲೆ ಏರಿಕೆ ನೀವು ಡೀಸೆಲ್ ಲೆಕ್ಕ ಹಾಕ್ಕೊಂಡು ಬನ್ನಿ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಿಂದನೂ ನೀವು ಇದ್ರು ಮೋದಿಯವ್ರ ಕಾಲದ ಗಂಟನೂ ಲೆಕ್ಕ ಹಾಕ್ಕೊಂಡು ಬನ್ನಿ. ಯಾವ್ಯಾವ ಸಂದರ್ಭದಲ್ಲಿ ನಾವು ಮಾಡಿದಾಗ 48 ರೂಪಾಯಿ, 50 ರೂಪಾಯಿ, 60 ರೂಪಾಯಿ ಇದ್ದಂಥ ಉದಾಹರಣೆಗಳಿದೆ. ಇವತ್ತು ನೀವು ಅದನ್ನು ನಿಮ್ಮ ಒಂದು ರೇಟ್ ರಿವೈಸ್ ಮಾಡೋದು ಇದನ್ನು ನೀವು ಮಾಡಿ. ಯಾವ ಕಾಲದಲ್ಲಿ ಆಯಿತು, ಏನಾಯಿತು ತಮಗೆ ಗೊತ್ತಾಗ್ತದೆ ಎಲ್ಲನೂ. 5 ರೂಪಾಯಿ, 10 ರೂಪಾಯಿ, 3 ರೂಪಾಯಿ, 2 ರೂಪಾಯಿ ಅಂತ ಮಾಡಿ 100 ರೂಪಾಯಿಗೆ ತಂದು ನಿಲ್ಲಿಸಿದ್ರೆ ನೀವೇನೇನೆ. UPA ಸರ್ಕಾರ ಇದ್ದಾಗ ನೀವು ಲೆಕ್ಕ ನೋಡಿ ತೆಗೀರಿ ನೀವೆಲ್ಲನೂ. ಆವಾಗ ಎಷ್ಟು ಚೆನ್ನಾಗಿತ್ತು ರೇಟು, ದರ, ಅಕ್ಕಿ ಎಷ್ಟಿತ್ತು, ರಾಗಿ ಎಷ್ಟಿತ್ತು, ಬೇಳೆ ಎಷ್ಟಿತ್ತು, ಎಣ್ಣೆ ಎಷ್ಟಿತ್ತು, ಸೋಪ್ ಎಷ್ಟಿತ್ತು, ವಾಟ್ರ್ ಬೆಲೆ ಎಷ್ಟಿತ್ತು. 10 ರೂಪಾಯಿಗೆ ಬಿಸ್ಲರಿ ಬಾಟ್ಲೆ ತಗೊಳ್ತಾ ಇದ್ವಿ. ಇವತ್ತು 20 ರೂಪಾಯಿ ಆಗಿದೆ. ಇವತ್ತು ಸ್ಟಾರ್ ಹೋಟ್ಲಿಗೆ 150 ರೂಪಾಯಿ, 20 ರೂಪಾಯಿ ಒಂದು ಬಾಟ್ಲು, 150 ರೂಪಾಯಿ, 250 ರೂಪಾಯಿ ಒಂದು ಬಾಟ್ಲು ನೀರು ಇವತ್ತೆಲ್ಲನೂ ಕೂಡ. ಇವತ್ತು ನೀವು ರೈತರಿಗೆ ದರ ಕೊಡಬೇಕು ಅಂತ ರೈತರು ಹೋರಾಟ ಮಾಡೋ ಸಂದರ್ಭದಲ್ಲಿ ರೈತರಿಗೆ ನಾವು ಸಹಾಯ ಮಾಡೋಕ್ಕೋ ಬೇಡ. ಹಾಲಿನ ದರ ಹೆಚ್ಚಿಗೆ ಮಾಡಿದ್ರೆ ರೈತರಿಗೆ ನಾವು ಕೊಡಬೇಕಾಗಿರೋದು. ನೀವು ರೈತರುಗಳು ವಿರೋಧಿ ಕೆಲಸ ಯಾಕೆ ಮಾಡ್ತಾಯಿದ್ರಿ? BJP-ನವರೆಲ್ಲರೂ ಎಲ್ಲಿ ದರ ಹೆಚ್ಚಿಗೆ ಮಾಡ್ತಾ ಇದ್ದಾವೆ? 8 ವರ್ಷ 10 ವರ್ಷ ಆಯಿತು ನೀರಿನ ಬೆಲೆನ ಹೆಚ್ಚಿಗೆ ಮಾಡಿ. ಇವತ್ತು 1 ಪೈಸೆ, 1 ಲೀಟ್ರಿಗೆ 1 ಪೈಸೆ ಹೆಚ್ಚಿಗೆ ಮಾಡಿರೋದು ನೀವು ನೋಡ್ತಾ ಇದ್ದೀರಿ ಇವತ್ತೆಲ್ಲರೂ ಕೂಡ. ಅಷ್ಟು ಮಾಡಬೇಡ್ದ? ಯಾವ ರೀತಿ ಸರ್ಕಾರ ನಡೆಸಬೇಕು? 1 ರೂಪಾಯಿ ಹೆಚ್ಚಿಗೆ ಮಾಡಬೇಡ್ದ? ನೀವು ಮಾತ್ರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಇಲ್ಲ, ಹಾಗಾಗಿ ಜನರಿಂದ ವಸೂಲಿ ಮಾಡುವಂಥ ಪ್ರಯತ್ನ ಕಾಂಗ್ರೆಸ್ ಮಾಡ್ತಿದೆ ಅಂತ. ನೋಡಿ, ಗ್ಯಾರಂಟಿ ಸುರಕ್ಷಿತವಾಗಿದೆ. ಗ್ಯಾರಂಟಿ ಯಾವ ರೀತಿ ಕೊಡ್ಬೋದು ಅಂಥೇಳಿ DK ಶಿವಕುಮಾರ್ ಅವರು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇದನ್ನೆಲ್ಲವೂ ಕೂಡ ಕೂಲಂಕುಷವಾಗಿ ಆಲೋಚನೆಗಳು ಮಾಡಿ, ಚರ್ಚೆಗಳು ಮಾಡಿ ಭವಿಷ್ಯವನ್ನು ಒಂದು ರೂಪಣೆಗೆ ತಂದು ಒಂದು ರೂಪ ಕೊಟ್ಟಿರುವಂಥವ್ರು ಅವರೆಲ್ಲರೂ ಕೂಡ.